ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಲೆನಾಡು ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾಡುವಂತಹ ಒಂದು ಉಪಹಾರ ಏನಪ್ಪ ಅದು ಅಂತ ಅಂದರೆ ನೀರು ದೋಸೆನ ಮಾಡ್ತಾಯಿದ್ದೀನಿ. ನೀವು ಇದನ್ನು ತುಂಬ ಕರಾವಳಿ ಭಾಗದ ಜನ ಅಥವಾ ಮಲೆನಾಡು ಭಾಗದ ಜನರ ಹತ್ರ ಕೇಳಿರ್ಬೋದು ಅಥವಾ ತಿಂದಿರ್ಬೋದು. ಹಾಗೆಯೇ ಕೊಟ್ಟಿಗೆಹಾರ ರೂಟಲ್ಲಿ ನೀವೇನಾದರೂ ಓಡಾಡಿದರೆ ಅಲ್ಲಿ ಕೂಡ ನೀವು ಇದನ್ನು ತಿನ್ನೋಕ್ಕೆ ಒಳ್ಳೆ ಚಾನ್ಸ್ ಇದೆ. ಯಾಕಂತ ಹೇಳಿದರೆ ಕೊಟ್ಟಿಗೆಹಾರದಲ್ಲಿ ಅತಿ ಹೆಚ್ಚಾಗಿ ಮಾಡುವಂತಹ ಒಂದು ಉಪಹಾರ ಇದು. ನೀವು ಯಾವುದೇ ಟೈಮಲ್ಲಿ ಹೋದ್ರೂ ಇರುತ್ತೆ. ಇಲ್ಲಿ ನಾನು ಒಂದು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ 1 ಗ್ಲಾಸು ಓವರ್ನೈಟ್ ನೆಂದಿರೋ ಅಂತಹ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 4 ಕಾಳು ಏಲಕ್ಕಿನ ಸೇರಿಸಿದ್ದೀನಿ ಮತ್ತು ಕಾಯಿ ಒಂದು ಸ್ವಲ್ಪ ಹಾಕಿದ್ದೀನಿ. ಅದು ರುಚಿಗೆ ಮಾತ್ರ ಹಾಕಿರೋದು. ಅದನ್ನು ಹಾಕಲೇಬೇಕು ಅಂತ ಇಲ್ಲ, ಆಪ್ಷನಲ್. ನಿಮಗೆ ಬೇಡ ಅಂತ ಅಂದರೆ ನೀವು ನೆನೆಸಿಟ್ಟಿರೋ ಅಕ್ಕಿ ಜೊತೆ ಅಕ್ಕಿನ ಒಂದು 3ರಿಂದ 4 ಅವರ್ ನೆನೆಸಿಟ್ರೆ ಸಾಕು. ನಾನಿಲ್ಲಿ ಓವರ್ನೈಟ್ ನೆನೆಸಿಟ್ಟಿದ್ದೀನಿ. ಸೊ ಆ ಅಕ್ಕಿನ ತೊಗೊಂಡು ಅದಕ್ಕೆ ನೀರು ಮತ್ತು ಉಪ್ಪು ಹಾಕಿ ರುಬ್ಬಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ಕಾಯಿ ಮತ್ತು ಏಲಕ್ಕಿನ ಸೇರಿಸಿದ್ದೀನಿ. ಸೊ ಇಲ್ಲಿ ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ನಾನು ರುಬ್ಬಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅತಿ ಹೆಚ್ಚು ನೀರನ್ನ ಇವಾಗಲೇ ಸೇರಿಸೋದು ಬೇಡ, ಮಿಕ್ಸಿಯಿಂದ ಓವರ್ಫ್ಲೋ ಆಗುತ್ತೆ. ಸೊ ನೋಡಿ, ನಾನು ಇವಾಗ ರುಬ್ಬಿ ತೆಗೆದಿದ್ದೀನಿ. ನಾರ್ಮಲ್ ದೋಸೆ ಹಿಟ್ಟಿಗಿಂತ ನೀರು ದೋಸೆ ಹಿಟ್ಟು ತೆಳುವಾಗಿ ಬರುತ್ತೆ. ಯಾಕಂದರೆ ಇದು ನಾವು ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಬರೀ ಅಕ್ಕಿ. ಸೊ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ನೀರನ್ನ ಸೇರಿಸ್ಕೊಂಡು ದೋಸೆನ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಹಿಟ್ಟಿಗೆ ನೀರನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಬೇಕು. ನೀವು ಹೀಗೆ ಎತ್ತು ಹುಯ್ದಾಗ ಅದು ನೋಡಿ ಒಂಥರ ಮಜ್ಜಿಗೆ ಥರ ಕಾಣಿಸುತ್ತೆ. ಸೊ ಅಷ್ಟು ನೀರು ಹಾಕ್ಕೊಳ್ಬೇಕು. ಬೇರೆ ದೋಸೆಗೆಲ್ಲ ಜಾಸ್ತಿ ನೀರಾದರೆ ಅದು ಅಂಟು ಬರುತ್ತೆ, ಬಟ್ ಇದು ತುಂಬ ಚೆನ್ನಾಗಿ ಏಳುತ್ತೆ. ಸೊ ನೀರನ್ನು ಧಾರಾಳವಾಗಿ ಹಾಕ್ಕೊಳ್ಳಿ, ಆದರೆ ಅತೀನೂ ಹಾಕಬಾರ್ದು. ಹಾಗೆಯೇ ನಾನಿಲ್ಲಿ ಇವತ್ತು ಉಪಯೋಗಿಸ್ತಾ ಇರೋದು ಕಬ್ಬಿಣದ ಕಾವಲಿ. ನೀವು ಅವಾಗೆಲ್ಲ ನೋಡಿರ್ಬೋದು, ಅಥವಾ ಹಳ್ಳಿ ಕಡೆ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಉದ್ದಿನ ದೋಸೆ ಕೂಡ ಮಾಡೋಕ್ಕೆ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಾರೆ, ಬಟ್ ನಾನು ಇಲ್ಲಿ ಕಾವಲಿನೇ ಯೂಸ್ ಮಾಡ್ತಾಯಿದ್ದೀನಿ ನೀರು ದೋಸೆ ಮಾಡೋಕ್ಕೆ. ಸೊ ಕಾವಲಿ ಕಾಯಬೇಕು. ಕಾದ್ಮೇಲೆ ಎಣ್ಣೆನ ಸವರಿ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಬೇಕು. ನಾನ್ ಸ್ಟಿಕ್ಕಿಗಾದರೆ ಮೇಲೆ ಎಣ್ಣೆ ಹಾಕ್ತೀವಿ, ಬಟ್ ಈ ತವಾಗೆ ನಾವು ಫಸ್ಟೇ ಎಣ್ಣೆ ಹಾಕ್ಕೊಳ್ಳೋದು. ಆಮೇಲೆ ಈ ಥರ ಹಿಟ್ಟನ್ನು ಎರಚಬೇಕು. ಇದನ್ನು ನೀವು ಉದ್ದಿನ ದೋಸೆ ಥರ ಮಧ್ಯದಲ್ಲಿ ಹಿಟ್ಟು ಹಾಕಿ ತಿರುಗ್ಸೋಕ್ಕಾಗಲ್ಲ. ಸೊ ನೋಡಿ, ಇವಾಗ ಈ ದೋಸೆ ಬೆಂದಿದೆ. ಇದನ್ನು ಒಂದೇ ಸೈಡ್ ಬೇಯಿಸೋದು. ಸೊ ಸ್ವಲ್ಪ ರೆಡಿಶಾಗಿ ಕಾಣ್ತಿದೆ ಅಂತ ಅಂದರೆ ಇದು ಆಲ್ರೆಡಿ ಬೆಂದಿದೆ ಅಂತ. ಇದನ್ನು ಇವಾಗ ತೆಗೆಯೋಣ. 4 ಫೋಲ್ಡ್ ಮಾಡಿ ತೆಗಿಬೇಕು. ಸೊ ಇವಾಗ ಈ ದೋಸೆ ರೆಡಿಯಾಗಿದೆ. ಇದು ತುಂಬ ಈಸಿ. ಒಬ್ಬೊಬ್ಬರಿಗೆ ಒಂದು 5-6 ದೋಸೆ ಬೇಕು. ನೀವು ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.